ಕಾಂಗ್ರೆಸ್ ಪಕ್ಷ ನಮ್ಮಲ್ಲಿಯ ದೆಹಲಿಯ ನಾಯಕರು ಇದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಆ ಅನಾಲಿಸಿಸ್ ಮಾಡಿದ್ಮೇಲೆ ಸತ್ಯ ಅನ್ನೋದು ಹೊರಬರ್ತದೆ. ಬಟ್ ಮೇಲ್ನೋಟಕ್ಕೆ ಇವತ್ತೊಂದು ದಿವಸ 90% ಸ್ಟ್ರೈಕ್ ಏನಿದೆ, ಬಹುಶಃ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಯಾವ ಚುನಾವಣೆಯಲ್ಲೂ ಕೂಡ 90% ಸ್ಟ್ರೈಕ್ ಆಗಿಲ್ಲ. ಹೀಗಾಗಿ ಸಹಜವಾಗಿ ಇವತ್ತೊಂದು ದಿವಸ ಏನೋ ಒಂದು ರೀತಿಯ ಒಂದು ಸಂಶಯ ಉತ್ಪತ್ತನಾಗ್ತದೆ. ಅದೇನೇ ಇರಲಿ, ಇವತ್ತು ಜನ ತೀರ್ಪೇನು ಕೊಟ್ಟಿದ್ದಾರೆ, ಜನರ ತೀರ್ಪನ್ನು ನಾವು ತಲೆಬಾಗಿ ಒಪ್ತೇವೆ, ತೀರ್ಪನ್ನು ಒಪ್ತೀವಿ. ಮಹಾಗಠಬಂಧನಕ್ಕೆ ಯಾರು ಮತ ಹಾಕಿದಾರೋ ಅವ್ರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸ್ತೀವಿ. ಹೀಗಾಗಿ ನೋಡೋಣ ಅಂತ ನಮ್ಮ ರಿಸರ್ಚ್ ಟೀಮ್ ಏನಿದೆ ದೆಹಲಿಯಲ್ಲಿ ಏನೆಲ್ಲ ಅನಾಲಿಸಿಸ್ ಮಾಡ್ತದೆ, ಅದಾದಮೇಲೆ ಮುಂದೆ ಟೇಕ್ ಮಾಡ್ತಾರೆ. ನಾನೀಗ ಅದನ್ನು ಹೇಳುವಷ್ಟು ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಆದರೆ ಓಟ್ ಚೋರಿ ಆಗಿದ್ದು ಆಳಂದಲ್ಲಿ ನೋಡಿದ್ದೀರಿ, 75 ರೂಪಾಯಿ 75 ಪೈಸೆ ರೂಪಾಯಿನಲ್ಲ ಒಂದು ಓಟಿಗೆ, ಅದಲ್ಲ ನಿಮಗೂ ಗೊತ್ತದು, ಹೌದಿಲ್ಲ ರೀ? 75 ರೂಪಾಯಿ ಅದಲ್ಲ ಒಂದು ಓಟಿಗೆ, ಅದಕ್ಕೆ ಬಾಯಿ ಬಿಡ್ತಾಯಿಲ್ಲ ನೋಡಿ. ಹೀಗೆಲ್ಲ ನಮ್ಮ ಮಾಡಿದ್ದನ್ನು ನೋಡಿದ್ದೀವಿ. ಅಲ್ಲಿ ನಮ್ಮ ಪಾರ್ಲಿಮೆಂಟ್ನಲ್ಲಿ ಬೆಂಗಳೂರು ಸೆಂಟ್ರಲಲ್ಲಿ ಅಲ್ಲಿ ಆಗಿದ್ದನ್ನು ನೋಡಿದ್ದೀವಿ. ಎಲ್ಲೋ ಒಂದು ಕಡೆ ಎಲೆಕ್ಷನ್ ಕಮಿಷನ್ನು ಈ ರಿಫಾರ್ಮ್ಸ್ ತರಬೇಕು. ಅವರು ಸುಮ್ಮನೆ ಅಫಿಡವಿಟ್ ಹಾಕಿ ಅದು ಮಾಡಿ ಇದು ಮಾಡಿ ಅಂತನ್ನಾಗೋದು ಬೇಡ. ರಿಫಾರ್ಮ್ಸ್ ತಂದು ಇವತ್ತು ದಿವಸ ಚುನಾವಣೆ ಪಾರದರ್ಶಕವಾಗಿ ಆಗಬೇಕು. ನಾವು ಕೇಳೋದೇನು, ಏನು ಕಾಂಗ್ರೆಸ್ ಸಹಾಯ ಮಾಡೋದು ಕೇಳ್ತೀವ? ಪಾರದರ್ಶಕವಾಗಿ, ಆ ಪಾರದರ್ಶಕವಾದಮೇಲೆ ಆ ಚುನಾವಣೆ ಆದಮೇಲೆ ಸೋಲು ಗೆಲುವು ನಾವು ಒಪ್ಕೊಳ್ಳೇಬೇಕಾಗ್ತದೆ. ಆವಾಗ ನಾವು ಸೋತರೂ ಕೂಡ ಒಪ್ಕೊಳ್ಬೇಕಾಗ್ತದೆ, ಯಾಕಂದ್ರೆ ಪಾರದರ್ಶಕವಾಗಿರ್ತದೆ. ಅನಾಲಿಸಿಸ್ ಮಾಡ್ತಾ ಇದ್ದಾರೆ, ನೋಡೋಣ ಸೆಂಟ್ರಲ್ ಟೀಮು. ನೋಡಿ, ನನಗೆ ಯಾರಿಗೆ ಸಾಕ್ಷಿ ಇಲ್ಲೇ ಇದಲ್ಲಪ್ಪ, ಆಳಂದಾಗೆ ಇಲ್ಲೇ ಇದೆ, ಸೆಂಟ್ರಲ್ನಾಗಿದೆ, ಬೆಂಗಳೂರಿನಲ್ಲಿ ಸಾಕ್ಷಿ ಬೇಕಾದಷ್ಟಿದೆ. ಯಾಕೆ ಇಲೆಕ್ಷನ್ದವ್ರು ಎಲ್ಲ ಕಮಿಷನ್ದವ್ರು ಎಲ್ಲನೂ ಲಿಂಕ್ಸನ್ನೆಲ್ಲ ಡಿಲೀಟ್ ಮಾಡಿದರು? ಸುಮ್ಮನೆ ಬಿಡಿ, ಅದಲ್ಲ ಅದು ಬಿಡಿ. ಅದು ಬಿಹಾರದ ಬಗ್ಗೆ ನಾನು ಹೇಳ್ತೀನಲ್ಲ, ಸೆಂಟ್ರಲ್ ಟೀಮ್ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಆ ಅನಾಲಿಸಿಸ್ ಮಾಡಿದ್ಮೇಲೆ ಅಲ್ಲಿ ಡೆಲ್ಲಿದಿಂದ ರಿಲೀಸ್ ಆಗ್ತದೆ, ರಾಜ್ಯದಾಗೂ ರಿಲೀಸ್ ಆಗ್ತದೆ, ನಾವು ರಿಲೀಸ್ ಮಾಡ್ತೀವಿ ಅಂತ. ಆಯ್ತಾ? ನೆಕ್ಸ್ಟ್ ಕ್ವಶನ್. ರಚನೆ ಆದ್ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ದುಡ್ಡು ಹಾಕಿದ್ವಿ, ಆದರೆ ಬಿಹಾರದಲ್ಲಿ ಚುನಾವಣೆ ಮುಂಚೆ ದುಡ್ಡು ಹಾಕಿದ್ರು. ಹೌದು, ಅದು ಒಂದು ಕಾರಣ. ಬಿಹಾರದಲ್ಲಿ ಮಹಾರಾಷ್ಟ್ರದಲ್ಲಿ 6 ತಿಂಗಳು ಮೊದಲು ಹಾಕಿದ್ರು ಲಾಡ್ಕಿ ಬಹನ. ನಾವು ಸರ್ಕಾರ ಬಂದಮೇಲೆ ಗ್ಯಾರಂಟಿಗಳನ್ನ ಹೇಳಿದ್ದೀವಿ. ಮೊದಲು ಕೊಟ್ಟು ಇದು ಪ್ರಾರಂಭ ಮಾಡಿದ್ದಿಲ್ಲ, ನಾವು ಗ್ಯಾರಂಟಿಯನ್ನು ಹೇಳಿದ್ದೀವಿ. ಆ ಪ್ರಕಾರ ನಾವು ನುಡಿದಂತೆ ನಡೆದಿದ್ದೀವಿ. ಆರಿಶ್ ಬಂದ ಮೇಲೆ ಜನರಿಗೆ ಮಾತನ್ನು ಕೊಟ್ಟಿದ್ದೀವಿ, ಉಳಿಸ್ಕೊಂಡಿದ್ದೀವಿ, ನುಡಿದಂತೆ ನಡೆದಿದ್ದೀವಿ ನಾವು. ಆದರೆ ಇಲ್ಲಿ ಅದು ಆಮಿಷ. ಚುನಾವಣೆಗೆ ಮುಂಚೆ ಅದೇನೋ 10,000 ರೂಪಾಯಿ ಕೊಟ್ಟಂಗೆ, ಅದು ಸರ್ಕಾರ ರೊಕ್ಕ ಅದೇ 10,000 ರೂಪಾಯಿ ಏನ್ರಿ 10,000 ರೂಪಾಯಿ ಅದನ್ನು ಒಂದು ಓಟಿಗೆ ಕೊಟ್ಟಂಗೆ, ಅದು ಕರೆಕ್ಟ್ ಹೌದಲ್ಲೋ? ನಿಮಗೂ ಗೊತ್ತದು ಸತ್ಯ ಅನ್ನೋದು. ಸುಮ್ಮನೆ ಯಾಕೆ ನೀವು ಮಾತಾಡ್ತೀರಿ? ಅಫಿಷಿಯಲಿ ಕೊಟ್ಟಂಗೆ, ಗೌರ್ಮೆಂಟ್ ಹಣ, ಪಕ್ಷದ ಹಣ ಅಲ್ಲ, ಕ್ಯಾಂಡಿಡೇಟ್ ಹಣ ಅಲ್ಲ, ಗೌರ್ಮೆಂಟ್ ಹಣ ಏನ್ರಿ? ಮಾಡಿದಾರ, ವಿರೋಧ ಮಾಡಿದಾರ, ಅದನ್ನು ಮಾಡಿದಾರೆ. ನೀವು ಮಾಧ್ಯಮದವ್ರು ಮಾಡಬೇಕಲ್ಲಪ್ಪ. ನೀವು ಇದು ಸರಿಯಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಲ್ಲ, ಇದು ಈ ರೀತಿ ಇದು ಓಟ್ ಖರೀದಿ ಮಾಡುವಂಥದ್ದು ಅಂಥೇಳಿ ನೀವು ಹಾಕ್ಬೇಕಲ್ಲ. ನೀವು ಮೀಡಿಯಾದವರು ನೀವು ಯಾಕೆ ಹಾಕ್ಲಿಲ್ಲಪ್ಪ? ಹಾಂ, ಹಾಕ್ಬೇಕಾಗಿತ್ತು ಮೀಡಿಯಾದವರು. ನೀವು ಶಾಂತಿ ಇರ್ತೀರಿ ಕೆಲವೊಂದು ವಿಚಾರದಲ್ಲಿ. ಮೇಲ್ನೋಟಕ್ಕೆ ಮತ್ತು ಕೆಲವೊಂದು ವಿಷಯಗಳು ಅದನ್ನು ದೃಢೀಕರಿಸ್ತಾವೆ. ಆಳಂದಾಗಲಿ, ಬೆಂಗಳೂರು ಸೆಂಟ್ರಲ್ ಆಗಲಿ, ಮತ್ತು ಬೇರೆ ಬೇರೆ ಕಡೆ, ಮತ್ತು ಈಗ 90% ಸ್ಟ್ರೈಕು ರೇಟು, ಮತ್ತು ಇಲೆಕ್ಷನ್ ಕಮಿಷನ್ದವರು ಅದನ್ನು ತನಿಖೆ ಮಾಡೋ ಬದಲಿ ಅಫಿಡವಿಟ್ ಹಾಕಿ ಒಬ್ಬ ಪಾರ್ಲಿಮೆಂಟ್ ಅಪೋಸಿಷನ್ ಲೀಡರ್, ಪಾರ್ಲಿಮೆಂಟ್ ಮೆಂಬರ್ ಅವರು ರಾಹುಲ್ ಗಾಂಧಿ, ಸೆಂಟ್ರಲ್ ಕೇಂದ್ರ ಲೋಕಸಭೆಯಲ್ಲಿ ಅಪೋಸಿಷನ್ ಲೀಡರು ಅಂದರೆ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತಾರೆ. ಅವ್ರಿಗೆ ಅಫಿಡವಿಟ್ ಹಾಕಂತ ಕೇಳ್ತೀರಿ. ಓದ್ ತೊಗೊಂಡೇವರು ಲೋಕಸಭಾ ಮೆಂಬರ್ ಆಗಿರ್ತಾರಲ್ಲ, ಓದ್ ತೊಗೊಂಡೇ ಅವರು ಲೋಕಸಭಾ ಅಪೋಸಿಷನ್ ಲೀಡರ್ ಆಗಿರ್ತಾರಲ್ಲ, ಅವ್ರಿಗೆ ಅಫಿಡವಿಟ್ ಹಾಕಂತ ಕೇಳ್ತಾರೆ. ನಾವು ಸುಧಾರಣೆ ಆಗ್ತೀವಿ, ನಾವು ತನಿಖೆ ಮಾಡ್ತೀವಿ ಅಂತ ಹೇಳೋದಲ್ಲ. ಯಾಕೆ ಹಾಕ್ಬೇಕು? ಯಾಕೆ ಹಾಕ್ಬೇಕು? ಯಾಕೆ? ಅರೆ ಅದು ಅವಶ್ಯಕತೆ ಇದ್ರೆ ಹಾಕ್ತಿತ್ತು.
he is a opposition leader, shadow prime minister. He is a elected Lok Sabha member. ಈಗ ಅವ್ರು ಕೇಳ್ತಾ ಇರೋದು ಅದೇ ಸರ್, ಯಾರು ಎಲೆಕ್ಷನ್ ಹಾಕ್ಲಿ. ಅದಕ್ಕೆ ಹಾಕಪ್ಪ. ಅದು ಅವ ಕಾನೂನಿನಲ್ಲಿ ಅವಶ್ಯಕತೆ ಇದ್ರೆ ಹಾಕ್ತತ್ತು. ಸುಮ್ಮನೆ ಹಾಕಂತ ಅವ್ರ ಎಲೆಕ್ಷನ್ ಕಮಿಷನ್ ಏನದು ಅದು ಸುಪ್ರೀಮ ಸಂವಿಧಾನಕ್ಕಿಂತ ಹೆಚ್ಚಿಂದ ಅದು ಎಲೆಕ್ಷನ್ ಕಮಿಷನ್ ಏನು ಸಂವಿಧಾನ ಮೇಲದೆಯಾ? ಸಂವಿಧಾನ ಪ್ರಕಾರ ಇವತ್ತು ಸಹ ನಡ್ಕೋತೀವಿ. ಸಂವಿಧಾನ ಬಿಟ್ಟು ನೀವು ಇವರು ಸುಪ್ರೀಮಾಗಿ ಹೋದ್ರೆ ಯಾರು ಕೇಳ್ತಾರೆ ಅದಕ್ಕೆ? ಈಗ ನವೆಂಬರ್ ಕ್ರಾಂತಿ ಎಲ್ಲ ತುಸಾದಂಗೆ ಹೆಚ್ಚು ಕಡಿಮೆ ಸಚಿವರಷ್ಟೇ ಬದಲಾವಣೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೂಡ ನವಂಬರು, ಡಿಸೆಂಬರು, ಜನವರಿ ಏನೇ ಇರಲಿ ಇವತ್ತು ಸಹ ಕ್ರಾಂತಿ ಆಗ್ತದೋ ಬಿಡ್ತದೋ ಏನೇ ಇದ್ರೂ ಕೂಡ ಯಾರ ಕೈಯಾಗೂ ಏನೂ ಇಲ್ಲ. ಎಲ್ಲರೂ ರೈಟ್ ಫ್ರಮ್ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಎಂ ಬಿ ಪಾಟ್ರು, ಕಾರ್ಯಕರ್ತ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಅಂತಿಮ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಹೈಕಮಾಂಡ್ ACC ಅಧ್ಯಕ್ಷರು, ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಇವರೆಲ್ಲ ಏನು ತೀರ್ಮಾನ ಮತ್ತು CWC ಇರ್ತದೆ, ಇವರೆಲ್ಲರೂ ಏನು ತೀರ್ಮಾನ ತಗ್ತಾರೆ ಅದು ಅಂತಿಮ. ಪಂಡಿತ್ ಸಲೀಂ ಅಹಮದ್ ಬಂದಾಗ ಬದಲಾವಣೆ ಆಗೋದು ಅವ್ರು ತಮ್ಮ ಭಾವನೆಗಳನ್ನ ಹೇಳಿದಾರೆ. ಸ್ವಾಭಾವಿಕವಾಗಿ 2.5 ವರ್ಷ ಆದಮೇಲೆ ನಮಗೂ ಒಂದು ಅವಕಾಶ ಸಿಗ್ತದಪ್ಪ ಅಂತ ಇರ್ತದೆ. ಅವ್ರಿಗೆ ತಪ್ಪೇನಿದೆ. ಅಲ್ಲಿ ಮೊಹಮ್ಮದ್ ಕೂಡ ಪಾಪ ಪಕ್ಷ ಸಲುವಾಗಿ ದುಡಿದಿದ್ದಾರೆ ಆಗಲಿ ಸಾಕಷ್ಟು. ತಪ್ಪೇನಿದೆ? ತಪ್ಪೇನಿದೆ? ಎಲ್ಲರಿಗೂ ಹಕ್ಕಿದೆ. 136 ಜನ ಶಾಸಕರು ಎಲ್ಲರಿಗೂ ಹಕ್ಕಿದೆ. ಏನು ತಪ್ಪೇನಿದೆ? ಈಗ ನಾವು ಹೋದ್ರೆ ಹೈಕಮಾಂಡ್ ಭೇಟಿ ಆಗ್ತೀವಿ. ಏನಪ್ಪ ಅದು ನಮ್ಮ ಪಕ್ಷದ ಹೈಕಮಾಂಡ್ ನಾವು ಭೇಟಿ ಆಗೋದು ಏನು? BJP ಅವ್ರ ಪಕ್ಷಕ್ಕೆ ಹೋದಾಗ ಭೇಟಿ ಆಗಂಗಿಲ್ಲ. ಅಮಿತ್ ಶಾ ಅವ್ರಿಗೆ, ಮೋದಿಯವ್ರ ಹತ್ರ ಭೇಟಿ ಆಗಿಲ್ಲ ಬಿಡ್ರಿ ಯಾರಿಗೂ. ಏನ್ರಿ ಅವ್ರು ಭೇಟಿ ಹಾಕಲ್ಲ. ನಡ್ಡಾ ಗಿಡ್ಡ ಭೇಟಿ ಆಗ್ತಾರಲ್ಲ, ಆಗಂಗಿಲ್ಲ. ತಪ್ಪೇನಿದೆ ರೀ? ನಮ್ಮ ಶಾಸಕರೇನು 136 ಜನ ಅದೀವಿ. ಪ್ರತಿಯೊಬ್ಬರಿಗೆ ಹಕ್ಕಿದೆ ಮಂತ್ರಿ ಆಗಾಗ. ತಪ್ಪೇನಿದೆ? ಮಂತ್ರಿ ಆಗುವ ಆಶೆ ಎಲ್ಲರಿಗೂ ಇರ್ತದೆ. ಸಮರ್ಥರು ಇದ್ದಾರೆ ಎಲ್ಲರೂ. ತಪ್ಪೇನಿದೆ ಅದರ? ಅದು ಗೊತ್ತಿಲ್ಲ, ಅದು ಹೈಕಮಾಂಡ್ ಗೊತ್ತು. ನಮ್ಗೇನು ಹೇಳ್ಯಾರ? ನಮಗಂತೂ ಹೇಳಿರಪ್ಪ. ನಿಮ್ಗೆ ಹೇಳ್ಯಾರ? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದ ಅಂತಿಮ. ನಮ್ಮಲ್ಲಿ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿದ್ದು, ಅವರು ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗಿದ್ದಾರೆ. ಅನೇಕ ರಾಜಕೀಯ ವಿಚಾರಗಳು, ಬಿಹಾರ್ ಚುನಾವಣೆ ಇದೆಲ್ಲನೂ ಕೂಡ ಚರ್ಚೆ ಮಾಡಿದ್ದಾರೆ. ಹೌದು ಭೇಟಿ ಆಗ್ತದೆ ಮೋದಿಯವರಿಗೆ. ಈಗ ಹೇಳಿದಲ್ಲ ನಾನು ಲಾಸ್ಟ್ ಟೈಮ್ ಕಬ್ಬು ಬೆಳೆಗಾರದು, ನಾಳೆ ಮೋದಿಯವ್ರ ಮುಂದೆ ಪ್ರಸ್ತಾಪ ಆಗ್ತದೆ. ಯಾಕಂದ್ರೆ FRP ಫಿಕ್ಸ್ ಮಾಡ್ಕೊಳ್ಳೋರು ಕೇಂದ್ರ ಸರ್ಕಾರ, ಆ FRP ಜೊತೆಗೆ ರಿಕವರಿ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ, MSP ಶುಗರ್ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ, ನಿಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಮದು ಮಾಡ್ಕೊಳ್ಳುವಂಥದ್ದು, ನಿರ್ಯಾತ ಮಾಡುವಂಥದ್ದು, ಎಕ್ಸ್ಪೋರ್ಟ್ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಎಥನಾಲು ಖರೀದಿ ಮಾಡುವಂಥವ್ರು ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರದ ಏನು ಪಾಲದ್ರಿ? ಇಂಪ್ಲಿಮೆಂಟ್ ಮಾಡೋದು ಅವ್ರು ಹೇಳಿದ್ದು. ಅವ್ರು FRP ಏನು ಫಿಕ್ಸ್ ಮಾಡ್ತಾರೆ, ಮತ್ತು ಅವ್ರು FRP ಫಿಕ್ಸ್ ಮಾಡಿದ್ದು ಇವತ್ತು ಹೇಳ್ತಾಯಿದೆ ನಾನು. ಅವ್ರು FRP ಫಿಕ್ಸ್ ಮಾಡಿದ್ದಂಥದ್ದು 3,550 ರೂಪಾಯಿ. FRP ಎಷ್ಟು ಫಿಕ್ಸ್ ಮಾಡಿದಾರೆ? 3,550 ರೂಪಾಯಿ. ರೈತರು ಏನಂತಾರೆ? 3,550 ರೂಪಾಯಿ ಕೊಟ್ಬಿಡ್ರಿ ಅಂಥೇಳಿ ನೀವು TVದಾಗ ಹಾಕ್ತೀರಿ. ಕೇಂದ್ರ ಸರ್ಕಾರ 3,550 ರೂಪಾಯಿ ಫಿಕ್ಸ್ ಮಾಡಿದೆ, ರಾಜ್ಯ ಸರ್ಕಾರನ ಕೊಡಿಸ್ಬಿಡ್ಬೇಕು ಅಂಥೇಳಿ. ಆ 3,550ರಲ್ಲಿ ಇವತ್ತಿಗೂ ಹೇಳ್ತಾ ಇದ್ದೀನಿ, ವಿಶೇಷವಾಗಿ TVದವ್ರಿಗೆ ಎಲ್ಲರಿಗೂ, ನಿಮಗೆ ಆ 3,550ರಲ್ಲಿ 800ರಿಂದ 900 ರೂಪಾಯಿ ಕಟಾವು ಮಾಡೋದು ಮತ್ತು ಸಾಗಾಣಿಕೆ ಮಾಡುವಂಥದ್ದು. ಅದಕ್ಕೆ ಹಾರ್ವೆಸ್ಟಿಂಗ್ ಆ್ಯಂಡ್ HNT ಅಂತಾರೆ. ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕಬ್ಬು ಕಡಿಯೋದು. ನಮ್ಮ ಭಾಷೆದಾಗ ನೇರವಾಗಿ ಹೇಳೋದು ಕಬ್ಬು ಕಡಿಯೋದು, ಆ ಕಬ್ಬನ್ನು ಸಾಗಾಣಿಕೆ ಮಾಡೋದು ಫ್ಯಾಕ್ಟ್ರಿ ತನ. 800-900 ರೂಪಾಯಿ ಒಳಗೊಂಡೈತೆ. 800-900 ರೂಪಾಯಿ ಅದು 3,550 ಕಡಿಮೆ ಮಾಡಿದ್ರೆ ಎಷ್ಟಾಗ್ತೈತಿ? 2,700-2,750. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು ರೈತರಿಗೆ ಎಷ್ಟು? 2,750. ಅದು ಯಾರಿಗೆ? 10.5% ರಿಕವರಿ ಇದ್ದವ್ರಿಗೆ. ಅದಕ್ಕಿಂತ ಕಡಿಮೆ ಇದ್ದವ್ರಿಗೆ ಅದು 2,400 ಒಂದು ಬಿಡ್ತದೆ. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದಷ್ಟು 2,700. ಈಗ ಹೇಳ್ರಪ್ಪ, ಈಗ ಸ್ಪಷ್ಟ ಆಗಿತ್ತಲ್ಲ. ಈಗ ಯಾರು ಹೋರಾಟ ಇಲ್ಲ. ಈಗ ಹೇಳ್ತೀವಲ್ಲ, ಇದನ್ನ ಯಾಕ್ರಿ ಈಗ
ಕೇಂದ್ರ ಸರ್ಕಾರ FRP ಫಿಕ್ಸ್ ಮಾಡಿದ್ದು 3550 ಮೈನಸ್ 800 ಈಕ್ವಲ್ ಟು ಎಷ್ಟನ್ನು ನೀವೇ ಲೆಕ್ಕ ಹಾಕ್ರಿ. 2700 ರೂಪಾಯಿ ಎತ್ತಾಕದ. ಮತ್ತು 2700 ರೂಪಾಯಿ ನಾವು ರೈತರಿಗೆ ಇಂಪ್ಲಿಮೆಂಟ್ ಮಾಡೋಣ. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು ಕೊಡ್ರಿ ಅಂತೀವಿ. ನೀವು ಹೊಡಿತೀರಿ. ಮಾತಾಡ್ತಾರೆ. ಅದರಲ್ಲಿ MSP ಇದನ್ನು ಮಾಡಿದ್ ಮಾತಾಡ್ತಾರೆ, ಎತ್ನಾಲ್ ಮಾತಾಡ್ತಾರೆ, ಪತ್ರ ಬರೆದಿದ್ದಾರೆ ನೋಡಿದ್ರಲ್ಲ. ಆ ಪತ್ರದ ಎಲ್ಲ ಅಂಶಗಳನ್ನ ಮಾತಾಡ್ತೀವಿ. ಈಗ ಹೋರಾಟ ನಿಂತದ. ಈಗಾರ ಸತ್ಯ ಅರ್ಥ ಮಾಡ್ಕೊಡ್ರಿ. ಈಗಾರ ಸತ್ಯ ನೀವು ಹಾಕ್ರಿ. ಸರ್, ಈಗ ಸ್ಪಿರಿಟ್ರಿಂದ ರಾಜ್ಯ ಸರ್ಕಾರಕ್ಕೂ ಆದಾಯ ಬರ್ತಾ ಇದೆ ಟ್ಯಾಕ್ಸ್. ಆ ಟ್ಯಾಕ್ಸ್ನಲ್ಲಿ ಬೆಂಬಲ ಬೆಲೆ ನೋಡ್ರಿ, ಎಲ್ಲ ಹೇಳ್ತೀನಿ ಕೇಳಿ ಫಿಕ್ಸ್ ಮಾಡೋದು ಅಂತ ಕೇಂದ್ರ ಸರ್ಕಾರ. ಈ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದಿಂದ ಎಷ್ಟು ಹೋಗತಿ? 14ನೇ ಫೈನಾನ್ಸು 15ನೇ ಫೈನಾನ್ಸ್ನಾಗ ನಮ್ಗೆ ಅನ್ಯಾಯ ಆಗಿದ್ದು 70,000 ಕೋಟಿ ರೂಪಾಯಿ. GST ಆಗಿ 16,000 ಕೋಟಿ ರೂಪಾಯಿ. ನಮ್ಮ ತೊಗೊಂಡಿದ್ದು 15 ಪೈಸೆ ಬರೋಂಗಲ್ಲ ನಮ್ಗೆ ವಾಪಸ್ಸು. 100 ರೂಪಾಯಿ ನಾವು ಏನು ಟ್ಯಾಕ್ಸ್ ಕೊಡ್ತೀವಿ. ನೀವು ರಾಜ್ಯದ ಪರವಾಗಿನೋ ಕೇಂದ್ರದ ಪರವಾಗಿಯೋ? ರಾಜ್ಯದ ಇಂಟ್ರೆಸ್ಟ್ ಇಲ್ವಾ ನಿಮ್ಗೆ ಯಾರಿಗೂ? ಸರ್, ಈಗ ಪ್ರವಾಹ ಕಳೆದಾಗ ಕೂಡ ಕೇಂದ್ರದವರು ಸರಿಯಾಗಿ ಪರಿಹಾರ ಕೊಡಲಿಲ್ಲ. ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹೋಗಿ ಪರಿಹಾರ ತಗೊಂಡಾಗ ನೋಡ್ರಿ, ಅದೆಲ್ಲ ನಿಮ್ಗೆ ಗೊತ್ತದ. ಪರಿಹಾರ ಕೊಡ್ತಾ ಇಲ್ಲ. ಇನ್ನು ಸುಪ್ರೀಂ ಕೋರ್ಟಿಗೆ ಹೋಗಿ ಚಿಂತನೆ ಮಾಡ್ತಾ ಇದ್ದಾರೆ, ಕೇಂದ್ರ ಸ್ಪಂದನೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಎಲ್ಲ ಕ್ರಮಗಳನ್ನ ಏನು ಕೈಕೋಬೇಕು ಅಂತ ಕೈಕೋತೀವಿ. ನೀವು ಮೊನ್ನೆನೂ ನೋಡಿದ್ದೀರಿ, ನಮ್ಗೆ ಏನು ಬೆಳೆ ನಾಶ ಆದಾಗ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡ ಈಕ್ವಲ್ ಹಣ ಹಾಕಿ ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಆದರೂ ರಾಜ್ಯ ಸರ್ಕಾರ ಇವತ್ತೊಂದು ದಿವಸ ಕೂಡಿಸಿಕೊಟ್ಟಿದೆ. ನಮ್ಮ ಬದ್ಧತೆ ಪ್ರಶ್ನೆ ಮಾಡಬೇಡ್ರಿ, ಮ್ಯಾಲೆ ಪ್ರಶ್ನೆ ಮಾಡಿರಿ ನೀವು.